ಜಲಪತಿ ಸರ್, ಇಂಥ ಕೇಸ್ಗಳಲ್ಲಿ ಸರ್ ಈಗ ಎಷ್ಟು ವಿಟ್ನೆಸ್ಸನ್ನು ಕೇಳಿದ್ರು ಇದರಲ್ಲಿರೋ ನಾವು ಸರ್ ಈ ಚಾರ್ಜ್ ಶೀಟಲ್ಲೋ ಈ ಸಾಕ್ಷ್ಯ ಹೇಳಿಕೆಗಳಲ್ಲೋ ಗಮನಿಸಿದಾಗ ದರ್ಶನ್ ಹೊಡೆದಿರೋದು ನಿಜ, ಹೊಡೆದ್ರು ದರ್ಶನ್ ಕೊಂದಿದ್ದು ನಿಜಾನ ಅಂತ ಕೇಳಿದಾಗ ಅದೇ ಉತ್ತರ ಬಂದಿಲ್ಲ. ಹೊಡೆದ್ರು ಸತ್ತೋದ್ರು, ಆಮೇಲೆ ಸತ್ತೋದ್ರು. 1 hour ಆದ್ಮೇಲೆ ಸತ್ತೋಗಿರ್ಬೋದು, 2 hour ಆದ್ಮೇಲೆ ಸತ್ತೋಗಿರ್ಬೋದು. ದರ್ಶನ್ ಹೋದ್ಮೇಲೂ ಇನ್ಯಾರೋ ಹೊಡೆದಿರಬಹುದು. ದರ್ಶನ್ ಆ ಸೀನಿಗೆ ಎಂಟ್ರಿ ಹಾಕಿ ಮುಂಚೆನೂ ಬಾಸನ್ನು ಮೆಚ್ಚೋಕ್ಕೋಸ್ಕರವಾಗಿ ಹೊಡೆದಿರಬಹುದು. ಕೊಲೆಗಾರ ಯಾರಿದ್ರಲ್ಲ, ಹಾಗಾದ್ರೆ ಎಲ್ಲರನ್ನೂ ಫಿಟ್ ಮಾಡಿಬಿಡ್ತೀರಾ? ನೀವೆಲ್ಲ ಸಂದರ್ಭದಲ್ಲಿ ಇದ್ರಿ, ನೀವೆಲ್ಲ ಫಿಟ್ಟು. ಹಾಗ ಇದು ದೊಂಬಿ ಥರನಾ? ನೋಡಿ, ಈ ಕೋರ್ಟ್ ಅನ್ನೋದು ಒಂದು ದೊಡ್ಡ ಸೂಕ್ಷ್ಮವಾದ ಜರಡಿ ಇದ್ದಂಗೆ. ಆ ಜರಡಿಲಿ ಇಡೀ ಕೇಸ್ನ ಎಲ್ಲ ವಿಟ್ನೆಸ್ಗಳು, ಎಲ್ಲ ಆರೋಪಿತರನ್ನು ಎಲ್ಲ ಇದನ್ನ ಹಾಕಿ ಜರಡೆ ಹಿಡಿತಾರೆ. ಆ ಜರಡೆ ಹಿಡಿಯುವಂಥದ್ದೇ ವಿಚಾರಣೆ, ಆರ್ಗ್ಯುಮೆಂಟ್. ಓಕೆ, ಅಲ್ಲಿ ನಮಗೆ ಏನಾಗುತ್ತೆ ಅಂದರೆ, ನಿಜವಾದ ವ್ಯಕ್ತಿ, ಈಗ ಇದರಲ್ಲೂ ಅಷ್ಟೇ ನೀವು ಆಗಲೇ ಸೂಕ್ಷ್ಮವಾಗಿ ಹೇಳಿದ್ರಿ, ನಾನು ಗಮನಿಸ್ತಾ ಇದ್ದೀನಿ ನೀವು ಮಾತಾಡೋದ್ರಲ್ಲೂ ಸೂಕ್ಷ್ಮವಾಗಿ ಹೇಳಿದ್ರಿ, ಯಾರ ಒಳಗೆ ಯಾರ ಏಟಿಗೆ ಅವನು ಸತ್ತ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಎನಿ ಕೇಸ್. ದರ್ಶನ್ ಕೇಸ್ಗಂತ ನಾನು ಮಾತಾಡ್ತೀನಿ, ಯಾವುದೇ ಕೊಲೆ ಕೇಸ್ನಲ್ಲಿ ಯಾವ ಏಟಿನಿಂದ, ಯಾರು ಹೊಡೆದ ಏಟಿನಿಂದ ಯಾತಕ್ಕಾಗಿ ಅವನು ಮರಣ ಹೊಂದಿದ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಅದಕ್ಕೆ ಸಹಾಯಕವಾಗಿ ಅವನಿಗೆ ಪೂರಕವಾಗಿ ಸಹಾಯ ಮಾಡಿದವರು ಆ ಕ್ರೈಮ್ಗೆ ಭಾಗಿಯಾಗ್ತಾರೆ. ಆದರೆ ಅವರ ಪಾತ್ರಗಳು ಏನು, ಇದರಲ್ಲಿ ಒಂದು ಸಣ್ಣ ಎಕ್ಸಾಂಪಲ್, ಇದರಲ್ಲಿ ನಾನು ಅದೇ ನೋಡಿದ್ರೆ 364 ಕಿಡ್ನಾಪಿಂಗ್ ಹಾಕಿದ್ದಾರೆ. ನಾನು ಸೂಕ್ಷ್ಮವಾಗಿ ಹೇಳ್ಬೇಕಾದ್ರೆ, ಕಿಡ್ನಾಪ್ ಅಂದರೆ ಏನು ಇದು ತೆಗೆದು ಡೆಫಿನೇಷನ್ ಓದಿ, ನೀವು ಮೊಬೈಲ್ನಲ್ಲೇ ತೆಗೊಳ್ಳಿ. 364 ಡೆಫಿನೇಷನ್ ನಿಮಗೆ ಗೊತ್ತಿಲ್ಲದ್ರೇ ನಿಮ್ಮನ್ನ ಒತ್ಕೊಂಡು ಹೋಗುವಂಥದ್ದು ಅಥವಾ ಬಲವಂತವಾಗಿ ಹಿಡ್ಕೊಂಡು ಹೋಗುವಂಥದ್ದು, ಕ್ಯಾರಿ ಔಟ್ ಆಗುವಂಥದ್ದು ಅಂತ ನಾನು ಹೇಳಬಲ್ಲೆ. ಅವನು ಚಿತ್ರದುರ್ಗದಿಂದ ಬೆಂಗಳೂರು ತನಕ ಕಿಡ್ನಾಪ್ ಮಾಡಿದ್ರೆ ಅವನು ಎಷ್ಟು ರಸ್ತೆಯಲ್ಲಿ ಕಿರ್ಚೋಬೇಕಾಗಿತ್ತಲ್ಲ, ಅಥವಾ ಕಾಫಿ ಸಂಚು ಮಾಡಿದ್ರೆ ನೀನು ಬಾಸನ್ ತೋರಿಸ್ತೀನಿ ಬಾ, ಅವ್ರನ್ನ ತೋರಿಸ್ತೀನಿ ಬಾ, ಇವ್ರನ್ನ ತೋರಿಸ್ತೀನಿ ಬಾ ಅಂತ ಹೇಳಿ ದಟ್ ಕಮ್ಸ್ ಅಂಡರ್ 120B, ನಾಟ್ ಆಸ್ 364. ಏನು ಮಾತಾಡ್ತೀರಾ ನೀವು? ನಾನು ಟೆಕ್ನಿಕಲ್ ಮಾತಾಡ್ತಾ ಇದ್ದೀನಿ, ನಾನು ಈ ಕೇಸಿನ ಬಗ್ಗೆ ಮಾತಾಡ್ತಾ ಇಲ್ಲ. ನೀವು ಈಗ ನಾನು ನಿಮ್ಮನ್ನ ಎಳ್ಕೊಂಡು ಹೋಗ್ತೀನಿ, ನಾನು ಕಿಡ್ನಾಪ್ ಮಾಡ್ಬೇಕು, ನಿಮ್ಮನ್ನ ಕೊಲೆ ಮಾಡ್ಬೇಕು, ನಾನು ಎಳ್ಕೊಂಡು ಹೋಗ್ತೀನಿ, ನೀವು ಕಿರ್ಚಲ್ವಾ? ಕಿರಿಸ್ತೀರಾ ಇಲ್ವಾ? ಯಾರೋ ಹಿಡ್ಕೊಂಡು ಹೋಗ್ತಾನೆ, ಕಾಪಾಡ್ರಪ್ಪ ನನಗೆ ಅಂತ ಮಾತಾಡ್ತೀರಾ ಇಲ್ವಾ? ಕಿಡ್ನಾಪ್ಗಿಂತ ನೀವು ಕ್ರಿಮಿನಲ್ಸ್ ಒಳಸಂಚು ಅನ್ನೋದು ಕಡಿಮೆ ಅಂತ ಹೇಳ್ತೀರಾ ನೀವು? 120B ಬಹಳ ಕಡಿಮೆ ಸಂಚದು, ಕಿಡ್ನಾಪ್ ಆದ ದೊಡ್ಡ ಸಂಚು ಅಂತ. ಅದಕ್ಕೆ ಪನಿಷ್ಮೆಂಟ್ 120B ಇಸ್ ಮೋರ್ ಪವರ್ಫುಲ್ ದನ್ 364. ನಿಮ್ಗೆ ಇಷ್ಟು ಗೊತ್ತಿರಲಿ. ಓಕೆ, ಸರಿ. ಇದು ಈ ಕಾನೂನು ಅರಿವಿದ್ದವ್ರಿಗೆ ಮಾತ್ರ ಗೊತ್ತಾ. 364 ವೆರಿ ವೆರಿ ಸ್ಪೆಸಿಫಿಕ್. ನಿಮ್ಮ ನಾಲೆಡ್ಜ್ ಇಲ್ದರ, ನಿಮ್ಮನ್ನ ಇದಿಲ್ದರ ಕಿಡ್ನಾಪ್ ಮಾಡುವಂತಂದ್ರೆ ಬಲವಂತವಾಗಿ ನಿಮ್ಮನ್ನ ಎತ್ತಾಕೊಂಡು ಹೋಗುವಂಥದ್ದು. ಆ ಬಲವಂತವಾಗಿ ಎತ್ತಾಕೊಂಡು ಹೋಗಿಲ್ಲ, ನನ್ನ ಅನಿಸಿಕೆ ಇದು. ಯಾಕಂದ್ರೆ ನಾನು ಪೇಪರ್ ನೋಡಿದಾಗ ನಾನು ಕರೆಕ್ಟಾಗಿ ಹೇಳಬಲ್ಲೆ ಇದು ಏನಾಗಿದೆ ಏನು ಅಂತ ಹೇಳಿ ನಾನು ಕರೆಕ್ಟಾಗಿ ಮಾತಾಡಬಲ್ಲೆ. ಆದ್ರೂ ಪೇಪರ್ ನೋಡಿದ್ರೇ ನಾನು ಮಾತಾಡ್ತಾ ಇದ್ದೀನಿ. ಈವನ್ ನೀವು ಒಂದು ಸೂಕ್ಷ್ಮವಾದ ಪ್ರಶ್ನೆ ಕೇಳಿದ್ರಿ, ಯಾರ ಏಟಿನಿಂದ ಅವನು ಸತ್ತ, ಅದು ತುಂಬಾ ಇಂಪಾರ್ಟೆಂಟ್ ಈ ಕೇಸ್ನಲ್ಲಿ. ಯಾರ ಏಟಿನಿಂದ, ಯಾರು ಹೊಡೆದು, ಒಬ್ರು ಹೊಡೆದ್ರು, ಇಬ್ರು ಹೊಡೆದ್ರು, 3 ಜನ ಹೊಡೆದ್ರು, 5 ಜನ ಹೊಡೆದ್ರು, ಯಾರ ಏಟಿನಿಂದ ಅವನು ಸತ್ತ. ಈವನ್ ನಮ್ಮ ಡೆತ್ ಸರ್ಟಿಫಿಕೇಟ್ ಕೊಟ್ಟಾಗನು ಇಂಥ ಕಾರಣಕ್ಕೆ ಅವನು ಸತ್ತ ಅಂತ ಬಂದಿರುತ್ತೆ. ನಾನು ಅದಕ್ಕೆ ಹೇಳಿದ್ದು, ಆಂತರಿಕ ರಕ್ತಸ್ರಾವ ಏಟುಗಳ ಪರಿಣಾಮದಿಂದಾಗಿ ಅವನು ಮೃತಪಟ್ಟ, ಹೃದಯಾಘಾತ ಆಯ್ತು ಅವನಿಗೆ, ಲಾಸ್ಟ್ ಅದು ಅಲ್ಲ. ನೀವು ಒಂದು ಹೇಳ್ತೀನಿ, ಡೆತ್ ಸರ್ಟಿಫಿಕೇಟ್ ಬಂದ ತಕ್ಷಣ ಯಾವ ಐವನು ನಾನು ಆಸ್ ಎ ಐವೋ ನಾನೇನು ಸುಮ್ಮನೆ ಏನು ಅವ್ರು ಕೊಟ್ಟರು ಅಂತೇಳಿ ನಾವು ಬಡ್ಕೊಳಲ್ಲ. ಸ್ವಾಮಿ ಇಂತಿಂಥ ಗಾಯ ಬಿದ್ದಿದೆ ಅಂತ ಹೇಳಿದಿರಾ, ಅವ್ನು ಯಾವ ಕಾರಣದಿಂದ ಸತ್ತಿದ್ದಾನೆ ನಮಗೆ ಒಪಿನಿಯನ್ ಕೊಡಿ ಕೇಳ್ತೀರಾ? ಹೌದು, ನಾವು ವೆಪನ್ಗಳೆಲ್ಲ ಕಳಿಸ್ತೀವಿ, ಚಾಕು ಇರ್ಬೋದು, ದೊಣ್ಣೆ ಇರ್ಬೋದು, ಏನೇನಿದೆಯೋ ಅದನ್ನೆಲ್ಲ ಕಳಿಸಿ ಅದನ್ನ ಹೇಳ್ತೀನಿ ಒಪಿನಿಯನ್. ಇದರಿಂದ ಆ ಗಾಯ ಹೊಡಿಲಿಕ್ಕೆ ಸಾಧ್ಯನಾ? ಈ ಮಚ್ಚೇಟು ಅಥವಾ ಈ ಚಾಕು ಏಟು ಅಥವಾ ಈ ರಿಪೀಸ್ ಏಟ್ನಿಂದ ಆ ಗಾಯ ಆಗ್ಲಿಕ್ಕೆ ಸಾಧ್ಯನಾ ಅಂತ ನಾವು ಕೇಳ್ತೀವಿ, ಸ್ಪೆಸಿಫಿಕ್ ಒಪಿನಿಯನ್ ಕೇಳ್ತೀವಿ. ಅವರು ಅದನ್ನೆಲ್ಲ ಅನಾಲಿಸಿಸ್ ಮಾಡಿ, ಹೌದು ಈ ರಿಪೀಸಿಂದ ಹೊಡೆದಿರೋದಕ್ಕೆ ಇಂಥ ಗಾಯ ಆಗಿ ಅವ್ನಿಗೆ ಇಂಥ ಪ್ರಾಣ ಹೋಗಿದೆ, ಅಥವಾ ಈ ಚಾಕುವಿಂದ ಚುಚ್ಚಿರೋದಕ್ಕೆ ಇಂಥ ಪ್ರಾಣ ಹೋಗಿದೆ ಅಂತ ಆಗುತ್ತೆ. ಅದನ್ನ ನಾವು ನೋಡ್ದಿರಾ ನಾವು ವಿನಾಕಾರಣ ನಾನು ಐವೋ ಮೇಲೂ ಅನುಮಾನ ಅಲ್ಲ, ವಿನಾಕಾರಣ ನಾನು ಡಿಸ್ಕಸ್ ಮಾಡ. ಯಾಕಂದ್ರೆ ನಾನು ಎಷ್ಟೋ ಕೇಸ್ನಲ್ಲಿ ಐವೋ ಆಗಿದ್ದನು. ನಮ್ಮ ಕಷ್ಟ ಐವೋ ಆಗಿ ಕಷ್ಟ ಎಷ್ಟು ಪಡ್ತಾರೆ ಅಂದ್ರೆ ಇಡೀ ಇನ್ವೆಸ್ಟಿಗೇಷನ್ 24 hours ಮನೆಗೆ ಹೋಗೋಕ್ಕಾಗಲ್ಲ, ನಿದ್ದೆ ಮಾಡೋಕ್ಕಾಗಲ್ಲ. ಈ ಪ್ರೆಷರ್ ವಿಲ್ ಬಿ ಸೋ ಮಚ್ ಆನ್ ಅಸ್. ಯಾಕೆಂದ್ರೆ
ಆ ಒಂದು ಜುಡಿಷಿಯರಿ ಅನ್ನೋ ಒಂದು ಫ್ರೇಮ್ ವರ್ಕ್ ಇದೆ. ಆ ಜುಡಿಷಿಯರಿ ಫ್ರೇಮ್ ವರ್ಕ್ಗೆ ನಮ್ಮ ಪೇಪರ್ಸ್ನ ಅಳವಡಿಸಬೇಕು. ಅದು ಇನ್ವೆಸ್ಟಿಗೇಷನ್ ತಂತ್ರ. ಈ ಇನ್ವೆಸ್ಟಿಗೇಷನ್ ತಂತ್ರ ನಮ್ದು ಹೆಂಗಿರುತ್ತೆ ಅಂದ್ರೆ, ನಾವು ಏನೇ ಮಾಡಿದ್ರು ಅಲ್ಟಿಮೇಟ್ಲಿ ವಿ ಆರ್ ಆನ್ಸರಬಲ್ ಫಾರ್ ದ ಕೋರ್ಟ್. ಕೋರ್ಟಿನ ಒಂದು ಫ್ರೇಮ್ ಇದೆ, ಆ ಫ್ರೇಮಿಗೆ ಅಳವಡಿಸೋಂಗೆ ನಮ್ಮ ಇನ್ವೆಸ್ಟಿಗೇಷನ್ ಪೇಪರ್ನ ರೆಡಿ ಮಾಡಬೇಕು. ನಾಳೆ ಪ್ರತಿಯೊಂದು ಒಂದೊಂದು ಲೈನ್ ಒಂದೊಂದು ಅಕ್ಷರನ್ನು ಕೋರ್ಟ್ನಲ್ಲಿ ಕೇಳ್ತಾರೆ ನಮಗೆ, ನೀನು ಇದನ್ನ ಈ ತರ ಬರ್ದಿದ್ಯಲ್ಲ, ಇದು ಏನಾಗಿತ್ತು, ಇದು ಯಾಕೆ ಹಿಂಗೆ ಬರ್ದಿದ್ರ, ಈ ಲೈನ್ ಯಾಕೆ ಹಿಂಗೆ ಬಂತು ಅಂತ ಕೇಳಿದ್ರೆ ಐ ಶುಡ್ ಆನ್ಸರ್ ಫಾರ್ ಇಟ್. ಅವರು ಅದಕ್ಕೆ ಸೂಕ್ತವಾದ ಉತ್ತರನ ಕೊಡಬೇಕಾಗ್ತದೆ. ಸೊ ಹಾಗಾಗಿ ನಾವು ಪೇಪರ್ ನೋಡಿದಿರಾ ಊಹಾಪೋಹವಾಗಿ ಯಾರು ಮಾತಾಡಿದ್ರೆ ಅದು ತಪ್ಪಾಗ್ತದೆ. ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ದಿನೇಶ್ ರಾವ್ ಸರ್ ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ತಮಗೆ ಧನ್ಯವಾದ ಸರ್. ಇಷ್ಟೊತ್ತು ತಾವು ಮಾತನಾಡೋದಕ್ಕಾಗಿ ತಮಗೆ ಧನ್ಯವಾದ.